ಹಾಯ್ ಫ್ರೆಂಡ್ಸ್, ಜ್ಞಾನಸಿದ್ಧಿ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಮುಂದೆ ನಡೆಯಲಿರುವಂತಹ ಕೆಪಿಎಸ್ಸಿ ಪರೀಕ್ಷೆಗಳಾದ ಕೆಎಎಸ್, ಪಿಡಿಒ, ಎಸ್ಡಿಎ, ಎಫ್ಡಿಎ, ಪೊಲೀಸ್ ಕಾನ್ಸ್ಟೇಬಲ್, ಪಿಎಸ್ಐ ಮುಂತಾದ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗಾಗಿ ಜನರಲ್ ನಾಲೆಜ್ ಅಂದರೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೀಡುತ್ತೇವೆ. ಫ್ರೆಂಡ್ಸ್, ನಮ್ಮ ಜ್ಞಾನಸಿದ್ಧಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಕ್ವಶನ್ ನಂಬರ್ 1, ಬಕ್ಸಾರ್ ಕದನ ನಡೆದದ್ದು ಇವರ ಮಧ್ಯೆ. ಇದು ಹಿಸ್ಟ್ರಿ ರಿಲೇಟೆಡ್ ಕ್ವಶನ್. ಬಕ್ಸಾರ್ ಕದನ ನಡೆದದ್ದು ಇವರ ಮಧ್ಯೆ. ಆಪ್ಷನ್ ಎ ಬ್ರಿಟಿಷರು ಮತ್ತು ಮೀರ್ ಜಾಫರ್, ಆಪ್ಷನ್ ಬಿ ಬ್ರಿಟಿಷರು ಮತ್ತು ಮೀರ್ ಕಾಸಿಂ, ಆಪ್ಷನ್ ಸಿ ಬ್ರಿಟಿಷರು ಮತ್ತು ಸಿರಾಜುದ್ದೌಲಾ, ಆಪ್ಷನ್ ಡಿ ಬ್ರಿಟಿಷರು ಮತ್ತು ಹೈದರಾಬಾದ್ ನಿಜಾಮರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬ್ರಿಟಿಷರ್ ಮತ್ತು ಮೀರ್ ಕಾಸಿಂ. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಕ್ವಶನ್ ಕೇಳುವಂತಹ ಸಾಧ್ಯತೆ ಇದೆ. ಬಕ್ಸಾರ್ ಕದನ ನಡೆದದ್ದು ಯಾವಾಗ? ಇದಕ್ಕೆ ಆನ್ಸರ್ 22 ಅಕ್ಟೋಬರ್ 1764ರಲ್ಲಿ. ಕ್ವಶನ್ ನಂಬರ್ 2, ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಈ ಹೇಳಿಕೆ ತಪ್ಪಾಗಿದೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಬಗ್ಗೆ ಈ ಹೇಳಿಕೆ ತಪ್ಪಾಗಿದೆ. ಇಲ್ಲಿ ಆಪ್ಷನ್ ಅನ್ನು ನೋಡುವ. ಆಪ್ಷನ್ ಎ, ಈ ಯುದ್ಧ 1790-92ರಲ್ಲಿ ನಡೆಯಿತು. ಆಪ್ಷನ್ ಬಿ, ಇದು ಟಿಪ್ಪು ಮತ್ತು ಕಾರ್ನ್ವಾಲಿಸ್ ಮಧ್ಯೆ ನಡೆದಿದ್ದು ಬ್ರಿಟಿಷರಿಗೆ ಗೆಲುವು. ಆಪ್ಷನ್ ಸಿ, ಟಿಪ್ಪು 3 ಕೋಟಿ ಹಣ ನೀಡಬೇಕಾಯಿತು ಮತ್ತು 2 ಮಕ್ಕಳನ್ನು ಒತ್ತೆ ಇಡಬೇಕಾಯಿತು. ಆಪ್ಷನ್ ಡಿ, ಈ ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಈ ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು. ಫ್ರೆಂಡ್ಸ್, ಇಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಗೊಂಡಿದ್ದು. ಕ್ವಶನ್ ನಂಬರ್ 3, ಭಾರತದ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿದ್ದು. ಆರ್ಬಿಐ. ಇಲ್ಲಿ ಆಪ್ಷನ್ ನೋಡೋಣ ನಾವು. ಆಪ್ಷನ್ ಎ ಜನವರಿ 1, 1949, ಆಪ್ಷನ್ ಬಿ ಜನವರಿ 5, 1949, ಆಪ್ಷನ್ ಸಿ ಜನವರಿ 8, 1949, ಆಪ್ಷನ್ ಡಿ ಜನವರಿ 10, 1949. ಇಲ್ಲಿ ನೋಡಿ, ಇಯರ್ ಸೇಮ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಹುದು ನಿಮ್ಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜನವರಿ 1, 1949. ಕ್ವಶನ್ ನಂಬರ್ 4, ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿ. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿ. ಇಲ್ಲ ಆಪ್ಷನ್ ನೋಡುವ. ಇಲ್ಲಿ ಆಪ್ಷನ್ ಎ 1983, ಆಪ್ಷನ್ ಬಿ 1985, ಆಪ್ಷನ್ ಸಿ 1986, ಆಪ್ಷನ್ ಡಿ 1987. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 1986. ಕ್ವಶನ್ ನಂಬರ್ 5, ಇದು ಇಕನಾಮಿಕ್ಸ್ ಗೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆ. ವಿರಳತೆಯ ವ್ಯಾಖ್ಯಾನ ಅಂದ್ರೆ ಸ್ಕ್ಯಾರ್ಸಿಟಿ ಡೆಫಿನೇಷನ್ ನೀಡಿದವರು. ಸ್ಕ್ಯಾರ್ಸಿಟಿ ಡೆಫಿನೇಷನ್ ನೀಡಿದವರು. ಇಲ್ಲಿ ನಾವು ಆಪ್ಷನ್ ನೋಡುವ. ಇಲ್ಲಿ ಆಪ್ಷನ್ ಎ ಆಡಮ್ ಸ್ಮಿತ್, ಆಪ್ಷನ್ ಬಿ ಆಲ್ಫ್ರೆಡ್ ಮಾರ್ಷಲ್, ಆಪ್ಷನ್ ಸಿ ಲಿಯೋನಾರ್ಡ್ ರಾಬಿನ್ಸ್, ಆಪ್ಷನ್ ಡಿ ವಿಲಿಯಂ ಕೇನ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಿಯೋನಾರ್ಡ್ ರಾಬಿನ್ಸ್. ನೋಡಿ, ಇಲ್ಲಿ ಆಡಮ್ ಸ್ಮಿತ್ ವೆಲ್ತ್ ಡೆಫಿನೇಷನ್ ಅಂದ್ರೆ ಸಂಪತ್ತಿನ ವ್ಯಾಖ್ಯಾನವನ್ನು ನೀಡಿದವರು. ಆಲ್ಫ್ರೆಡ್ ಮಾರ್ಷಲ್ ಯೋಗಕ್ಷೇಮ ವ್ಯಾಖ್ಯಾನ ನೀಡಿರುವಂತದ್ದು. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಕ್ವಶನ್ ನಂಬರ್ 6, ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ. ಇಲ್ಲಿ ಆಪ್ಷನ್ ನೋಡುವ ನಾವು. ಆಪ್ಷನ್ ಎ ಜೂನ್ 21, ಆಪ್ಷನ್ ಬಿ ಜೂನ್ 5, ಆಪ್ಷನ್ ಸಿ ಜೂನ್ 20, ಆಪ್ಷನ್ ಡಿ ಜೂನ್ 6. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಜೂನ್ 21. ಇಲ್ಲಿ ನೋಡಿ, ಆಪ್ಷನ್ ಸೆಕೆಂಡ್ ಜೂನ್ 5 ಇದು ವಿಶ್ವ ಪರಿಸರ ದಿನ ಆಚರಣೆ ಮಾಡ್ತಾರೆ. ವಿಶ್ವ ಪರಿಸರ ದಿನ.
ಕ್ವಶನ್ ನಂಬರ್ 7, ವಾತಾವರಣದಲ್ಲಿರುವ ಆಮ್ಲಜನಕದ ಪ್ರಮಾಣ ಅಂದ್ರೆ ಆಕ್ಸಿಜನ್. ವಾತಾವರಣದಲ್ಲಿರುವ ಆಮ್ಲಜನಕದ ಪ್ರಮಾಣ ನೋಡಿ, ಆಪ್ಷನ್ ಎ 68%, ಬಿ 21%, ಸಿ 78%, ಡಿ 0.03%. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 21%. ಕ್ವಶನ್ ನಂಬರ್ 8, ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ. ಸಸ್ಯಗಳಲ್ಲಿ ಆಹಾರವನ್ನು ಸಾಗಿಸುವ ಅಂಗಾಂಶ. ಇಲ್ಲಿ ಆಪ್ಷನ್ ನೋಡುವ ನಾವು. ಆಪ್ಷನ್ ಎ ಫ್ಲೋಯಂ, ಆಪ್ಷನ್ ಬಿ ಗಿಡಕಾಂಡ, ಆಪ್ಷನ್ ಸಿ ಕ್ಲೋರೋಫಿಲ್, ಆಪ್ಷನ್ ಡಿ ಬೇರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಫ್ಲೋಯಂ. ಕ್ವಶನ್ ನಂಬರ್ 9, ಮೂಳೆಗಳ ಬೆಳವಣಿಗೆಗೆ ಬೇಕಾಗುವ ಜೀವಸತ್ವ. ಮೂಳೆಗಳ ಬೆಳವಣಿಗೆಗೆ ಬೇಕಾಗುವ ಜೀವಸತ್ವ. ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಎ. ಕ್ವಶನ್ ನಂಬರ್ 10, ಇವುಗಳಲ್ಲಿ ದ್ವಿಪೌರತ್ವ ಹೊಂದಿರುವ 2 ರಾಷ್ಟ್ರಗಳು ಅಂದ್ರೆ ಡ್ಯುಯಲ್ ಸಿಟಿಜನ್ಶಿಪ್ ಅಂತ ಕರೀತೇವೆ ನಾವು. ದ್ವಿಪೌರತ್ವ ಹೊಂದಿರುವ 2 ರಾಷ್ಟ್ರಗಳು. ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ ನೋಡಿ ಇವುಗಳಲ್ಲಿ ಅಂತ. ಇಲ್ಲಿ ತುಂಬಾ ರಾಷ್ಟ್ರಗಳು ದ್ವಿಪೌರತ್ವ ಹೊಂದಿರುವಂತದ್ದು. ನಾವು ಆಯ್ಕೆ ಕೊಟ್ಟದ್ರಲ್ಲಿ ನೋಡುವ. ಆಪ್ಷನ್ ಎ ಪೆರು ಮತ್ತು ನೆದರ್ಲ್ಯಾಂಡ್, ಆಪ್ಷನ್ ಬಿ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ಸಿ ಜಪಾನ್ ಮತ್ತು ಚೈನಾ, ಆಪ್ಷನ್ ಡಿ ಸಿಂಗಾಪುರ್ ಮತ್ತು ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್. ಕ್ವಶನ್ ನಂಬರ್ 11, ಅಪಾಯಕಾರಿ ಕೈಗಾರಿಕೆಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ 14 ವರ್ಷದ ಕೆಳಗಿನ ಮಕ್ಕಳ ನೇಮಕಕ್ಕೆ ನಿಷೇಧ ಮಾಡಿರುವ ವಿಧಿ. ಅಪಾಯಕಾರಿ ಕೈಗಾರಿಕೆಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ 14 ವರ್ಷದ ಕೆಳಗಿನ ಮಕ್ಕಳ ನೇಮಕಕ್ಕೆ ನಿಷೇಧ ಮಾಡಿರುವ ವಿಧಿ. ನಾವು ಆಪ್ಷನ್ ನೋಡುವ ಇಲ್ಲಿ. ಆಪ್ಷನ್ ಎ ವಿಧಿ 14, ಆಪ್ಷನ್ ಬಿ ವಿಧಿ 24, ಆಪ್ಷನ್ ಸಿ ವಿಧಿ 16, ಆಪ್ಷನ್ ಡಿ ವಿಧಿ 15. ಇದರಲ್ಲಿ ವಿಧಿ ಇಂಗ್ಲಿಷ್ ಅಲ್ಲಿ ನಾವು ಆರ್ಟಿಕಲ್ ಅಂತ ನಾವು ಕರಿತೇವೆ. ಆರ್ಟಿಕಲ್ 14, ಆರ್ಟಿಕಲ್ 24, ಆರ್ಟಿಕಲ್ 16, ಆರ್ಟಿಕಲ್ 15. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವಿಧಿ 24, ಆರ್ಟಿಕಲ್ 24. ಕ್ವಶನ್ ನಂಬರ್ 12, ವಿಜಯ್ ಕೇಲ್ಕರ್ ಸಮಿತಿ ಇದಕ್ಕೆ ಸಂಬಂಧಿಸಿದೆ. ವಿಜಯ್ ಕೇಲ್ಕರ್ ಸಮಿತಿ ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಭೌಗೋಳಿಕ ಪ್ರದೇಶ, ಆಪ್ಷನ್ ಬಿ ಅಲ್ಪಸಂಖ್ಯಾತರ ಶಿಕ್ಷಣ, ಆಪ್ಷನ್ ಸಿ ವಿಜ್ಞಾನದ ಅನ್ವೇಷಣೆಗಳು, ಆಪ್ಷನ್ ಡಿ ಹಣಕಾಸು ವಲಯ. ಈ ಸರಿಯಾದ ಉತ್ತರ ಆಪ್ಷನ್ ಡಿ ಹಣಕಾಸು ವಲಯ. ಬಹಳ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಸಲ ಎಕ್ಸಾಮ್ಗೆ ಬಂದಿದೆ ಈ ಪ್ರಶ್ನೆ. ಕ್ವಶನ್ ನಂಬರ್ 13, ನೊಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ. ನೊಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಭಾರತೀಯ. ಆಯ್ಕೆಗಳನ್ನು ನೋಡುವ. ಆಪ್ಷನ್ ಎ ರವೀಂದ್ರನಾಥ್ ಠಾಗೋರ್, ಆಪ್ಷನ್ ಬಿ ಸಿ ವಿ ರಾಮನ್, ಆಪ್ಷನ್ ಸಿ ಎಸ್ ರಾಧಾಕೃಷ್ಣನ್, ಆಪ್ಷನ್ ಡಿ ಇವರಾರು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ರವೀಂದ್ರನಾಥ್ ಠಾಗೋರ್. ಇಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಕೇಳಬಹುದು. ನೊಬೆಲ್ ಪ್ರಶಸ್ತಿ ಪಡೆದ ಪ್ರಥಮ ಏಷ್ಯಾದ ವ್ಯಕ್ತಿ, ಏಷ್ಯಾದಲ್ಲಿಯೇ ಪ್ರಥಮ ವ್ಯಕ್ತಿ ರವೀಂದ್ರನಾಥ್ ಠಾಗೋರ್. ಕ್ವಶನ್ ನಂಬರ್ 14, ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ನ ಪ್ರಸ್ತುತ ನ್ಯಾಯಾಧೀಶರು. ಬಹಳ ಸಲ ಬಂದಿದೆ ಈ ಪ್ರಶ್ನೆ. ಆಪ್ಷನ್ ಎ ಶರದ್ ಅರವಿಂದ್ ಬಾಬ್ಡೆ, ಆಪ್ಷನ್ ಬಿ ರಂಜನ್ ಗೊಗೊಯ್, ಆಪ್ಷನ್ ಸಿ ದೀಪಕ್ ಮಿಶ್ರಾ, ಆಪ್ಷನ್ ಡಿ ಕೆಜಿ ಬಾಲಕೃಷ್ಣನ್. ಸರಳವಾದ ಪ್ರಶ್ನೆ ಇದು.
ಸರಿಯಾದ ಉತ್ತರ ಆಪ್ಷನ್ ಎ ಶರದ್ ಅರವಿಂದ್ ಬಾಬ್ಡೆ. ಕ್ವಶನ್ ನಂಬರ್ 15. ಸಾಮಾಜಿಕ ಅಪ್ಲಿಕೇಶನ್ ಇನ್ಸ್ಟಾಗ್ರಾಮ್ ತನ್ನ ಬಳಕೆದಾರರಿಗೆ ಕೊರೋನಾ ವೈರಸ್ ಬಗ್ಗೆ ಅರಿವು ಮೂಡಿಸಲು ಯಾವ ವೈಶಿಷ್ಟ್ಯವನ್ನು ಪ್ರಾರಂಭಿಸಿದೆ? ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಆಯ್ಕೆಗಳನ್ನು ನಾವು ನೋಡುವ. ಆಪ್ಷನ್ ಎ ಕೋವಿಡ್-19 ಇನ್ಫಾರ್ಮೇಶನ್ ಸೆಂಟರ್, ಆಪ್ಷನ್ ಬಿ ಕೊರೋನಾ ವೈರಸ್ ಇನ್ಫಾರ್ಮೇಶನ್ ಹಬ್, ಆಪ್ಷನ್ ಸಿ ಇನ್ಸ್ಟಾಗ್ರಾಮ್ ಫೀಡ್, ಆಪ್ಷನ್ ಡಿ ಇನ್ಸ್ಟಾಗೋ ವೈರಸ್. ಇನ್ಸ್ಟಾಗ್ರಾಮ್ ಯಾವ ವೈಶಿಷ್ಟ್ಯವನ್ನು ಪ್ರಾರಂಭಿಸಿದೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಸ್ಟಾಗ್ರಾಮ್ ಫೀಡ್. ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ಎ ಕೋವಿಡ್-19 ಇನ್ಫಾರ್ಮೇಶನ್ ಸೆಂಟರ್ ಇದು ಫೇಸ್ಬುಕ್ ಅಲ್ಲಿ ರಿಲೇಟೆಡ್ ಆಗಿರುವಂತಹ ಒಂದು ಮಾಹಿತಿ. ಆಪ್ಷನ್ ಬಿ ಕೊರೋನಾ ವೈರಸ್ ಇನ್ಫಾರ್ಮೇಶನ್ ಹಬ್ ಇದು ವಾಟ್ಸ್ಆಪ್ ಅಲ್ಲಿ ನೀಡಿರುವಂತಹ ಒಂದು ವೈಶಿಷ್ಟ್ಯ. ಕ್ವಶನ್ ನಂಬರ್ 16. ಲೋಕಸಭೆಯ ಸಚಿವಾಲಯವು ನೇರವಾಗಿ ಇವರ ಉಸ್ತುವಾರಿಗೆ ಬರುತ್ತದೆ. ಆಪ್ಷನ್ ಎ ಪ್ರಧಾನಮಂತ್ರಿ, ಆಪ್ಷನ್ ಬಿ ರಾಷ್ಟ್ರಪತಿ, ಆಪ್ಷನ್ ಸಿ ಲೋಕಸಭಾ ಸ್ಪೀಕರ್, ಆಪ್ಷನ್ ಡಿ ಇವರಾರು ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಕಸಭಾ ಸ್ಪೀಕರ್. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇದೆ. ಪ್ರಸ್ತುತ ಲೋಕಸಭಾ ಸ್ಪೀಕರ್ ಯಾರು ಅಂತ. ಇದಕ್ಕೆ ಸರಿಯಾದ ಉತ್ತರ ಓಂ ಬಿರ್ಲಾ. ಕ್ವಶನ್ ನಂಬರ್ 17. ಇದು ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆ. ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು. ವಾಷಿಂಗ್ ಸೋಡಾದ ಸಾಮಾನ್ಯ ಹೆಸರು. ಆಪ್ಷನ್ ಎ ಸೋಡಿಯಂ ಕಾರ್ಬೋನೇಟ್, ಆಪ್ಷನ್ ಬಿ ಸೋಡಿಯಂ ಬೈಕಾರ್ಬೋನೇಟ್, ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಡಿ ಸೋಡಿಯಂ ಸಲ್ಫೇಟ್. ಈ ಸರಿಯಾದ ಉತ್ತರ ಆಪ್ಷನ್ ಎ ಸೋಡಿಯಂ ಕಾರ್ಬೋನೇಟ್. ಕ್ವಶನ್ ನಂಬರ್ 18. ಇವುಗಳಲ್ಲಿ ಯಾವುದು ಹೊಂದಾಣಿಕೆಯಾಗುವುದಿಲ್ಲ? ಇವುಗಳಲ್ಲಿ ಯಾವುದು ಹೊಂದಾಣಿಕೆಯಾಗುವುದಿಲ್ಲ? ನಾವು ಆಪ್ಷನ್ ನೋಡುವ ಇಲ್ಲಿ. ಆಪ್ಷನ್ ಎ ಜಾಕಿರ್ ಹುಸೇನ್ ತಬಲಾ, ಆಪ್ಷನ್ ಬಿ ಶಿವಕುಮಾರ್ ಶರ್ಮಾ ಸಂತೂರ್, ಆಪ್ಷನ್ ಸಿ ಬಿಸ್ಮಿಲ್ಲಾ ಖಾನ್ ಶಹನಾಯಿ, ಆಪ್ಷನ್ ಡಿ ಹರಿಪ್ರಸಾದ್ ಚೌರಾಶಿಯಾ ಸಿತಾರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಹರಿಪ್ರಸಾದ್ ಚೌರಾಶಿಯಾ ಸಿತಾರ್. ಫ್ರೆಂಡ್ಸ್, ಇಲ್ಲಿ ಹರಿಪ್ರಸಾದ್ ಚೌರಾಶಿಯಾ ಕೊಳಲಿಗೆ ಪ್ರಸಿದ್ಧಿಯನ್ನು ಪಡೆದಿರುವರು. ಕ್ವಶನ್ ನಂಬರ್ 19. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಈ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಬಹಳ ಸುಲಭವಾದ ಪ್ರಶ್ನೆ ಇದು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಈ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಕ್ರೀಡಾ ಕ್ಷೇತ್ರ, ಆಪ್ಷನ್ ಬಿ ಸಿನಿಮಾ ಕ್ಷೇತ್ರ, ಆಪ್ಷನ್ ಸಿ ವಿಜ್ಞಾನ ಸಂಶೋಧನೆ, ಆಪ್ಷನ್ ಡಿ ಸಂಗೀತ ನೃತ್ಯ ಕ್ಷೇತ್ರ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಆನ್ಸರ್ ಬಿ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿರು. ಇನ್ನೊಂದು ಕ್ರೀಡಾ ಕ್ಷೇತ್ರಕ್ಕೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ. ಬಹಳ ಪದೋನ್ನತ ಪ್ರಶಸ್ತಿ ಅದು, ರಾಜೀವ್ ಗಾಂಧಿ ಖೇಲ್ ರತ್ನ. ಕ್ವಶನ್ ನಂಬರ್ 20. ಪ್ರಸ್ತುತ ಭಾರತದಲ್ಲಿ ಒಟ್ಟು ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಅಂದ್ರೆ ಹೈಕೋರ್ಟ್, ಟೋಟಲ್ ನಂಬರ್ ಆಫ್ ಹೈಕೋರ್ಟ್ ಇನ್ ಇಂಡಿಯಾ. ಆಪ್ಷನ್ ಎ 28, ಆಪ್ಷನ್ ಬಿ 26, ಆಪ್ಷನ್ ಸಿ 25, ಆಪ್ಷನ್ ಡಿ 30. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 25. ಕ್ವಶನ್ ನಂಬರ್ 21. ಭಾರತದ ಸುಪ್ರಸಿದ್ಧ ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ? ಭಾರತದ ಸುಪ್ರಸಿದ್ಧ ಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ? ಬಹಳ ಸಿಂಪಲ್ ಪ್ರಶ್ನೆ ಇದು. ಎ 12, ಬಿ 7, ಸಿ 5, ಡಿ 15. ಇಲ್ಲಿ ಸರಿಯಾದ ಉತ್ತರ ಎ 12 ಅಂದ್ರೆ 12 ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಚರಿಸಲಾಗುತ್ತೆ. ಕ್ವಶನ್ ನಂಬರ್ 22. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಪ್ರಥಮ ರಾಜ್ಯ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂತಹ ಪ್ರಥಮ ರಾಜ್ಯ
ಆಪ್ಷನ್ ಎ ಉತ್ತರ ಪ್ರದೇಶ್, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ರಾಜಸ್ಥಾನ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್. ಕ್ವಶನ್ ನಂಬರ್ 23. ಹಾಲಿನ ಶುದ್ಧತೆಯನ್ನು ಅಳೆಯುವ ಮಾಪನ. ಆಪ್ಷನ್ ಎ ಲ್ಯಾಕ್ಟೋಮೀಟರ್, ಆಪ್ಷನ್ ಬಿ ಸಿಸ್ಮೋಮೀಟರ್, ಆಪ್ಷನ್ ಸಿ ಅನಿಮೋಮೀಟರ್, ಆಪ್ಷನ್ ಡಿ ಗಾಲ್ವನೋಮೀಟರ್. ಹಾಲಿನ ಶುದ್ಧತೆಯನ್ನು ಅಳೆಯುವ ಮಾಪನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಲ್ಯಾಕ್ಟೋಮೀಟರ್. ಫ್ರೆಂಡ್ಸ್, ಇಲ್ಲಿ ಸಿಸ್ಮೋಮೀಟರ್ ಭೂಕಂಪನ ತೀವ್ರತೆಯನ್ನು ಅಂದ್ರೆ ಅರ್ಥಕ್ವೇಕ್ ಬಗ್ಗೆ ಇರುವಂತಹ ಒಂದು ಮಾಪನ. ಅನಿಮೋಮೀಟರ್ ಗಾಳಿಯ ವೇಗ ಅಥವಾ ತೀವ್ರತೆಯನ್ನು ಅಳೆಯುವಂತಹ ಮಾಪನ. ಗಾಲ್ವನೋಮೀಟರ್ ವಿದ್ಯುತ್ ಶಕ್ತಿ ಅಂದ್ರೆ ಎಲೆಕ್ಟ್ರಿಸಿಟಿ ಪವರ್ ಅನ್ನು ಅಳೆಯುವಂತಹ ಮಾಪನ. ಕ್ವಶನ್ ನಂಬರ್ 24. CFL ಇದರ ವಿಸ್ತೃತ ರೂಪ. CFL ಬಲ್ಬ್ ಇದರ ವಿಸ್ತೃತ ರೂಪ. ಇಲ್ಲಿ ಆಪ್ಷನ್ ನೋಡಿ. ಆಪ್ಷನ್ ಎ ಕಾಂಪೆಲ್ ಫ್ಲೋಯಿಂಗ್ ಲೈಟ್, ಆಪ್ಷನ್ ಬಿ ಸೆಂಟ್ರಲ್ ಫ್ಲಡ್ ಲೈಟ್, ಆಪ್ಷನ್ ಸಿ ಕಾಂಪ್ಯಾಕ್ಟ್ ಫ್ಲೋರಸೆಂಟ್ ಲ್ಯಾಂಪ್, ಆಪ್ಷನ್ ಡಿ ಕ್ರಿಸ್ಟಲ್ ಫ್ಲೋ ಲ್ಯಾಂಪ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಪ್ಯಾಕ್ಟ್ ಫ್ಲೋರಸೆಂಟ್ ಲ್ಯಾಂಪ್ ಅಥವಾ ಲೈಟ್ ಅಂತ ಕೂಡ ಕರೀತೇವೆ. ಕಾಂಪ್ಯಾಕ್ಟ್ ಫ್ಲೋರಸೆಂಟ್ ಲ್ಯಾಂಪ್. ಕೊನೆಯ ಪ್ರಶ್ನೆ. ಭಾರತದಲ್ಲಿ ಅಧಿಕ ವಿದ್ಯುತ್ ಉತ್ಪಾದನೆ ಈ ಮೂಲದಿಂದ ಪಡೆಯಲಾಗುತ್ತದೆ. ಇಲ್ಲಿ ಆಪ್ಷನ್ ನೋಡೋಣ ನಾವು. ಆಪ್ಷನ್ ಎ ಜಲವಿದ್ಯುತ್, ಆಪ್ಷನ್ ಬಿ ಪವನ ವಿದ್ಯುತ್, ಆಪ್ಷನ್ ಸಿ ಉಷ್ಣ ವಿದ್ಯುತ್, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಉಷ್ಣ ವಿದ್ಯುತ್. ಫ್ರೆಂಡ್ಸ್, ನಮ್ಮ ಜ್ಞಾನಸಿದ್ಧಿ ಯೂಟ್ಯೂಬ್ ಚಾನಲ್ ಅನ್ನು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.